ಹಾಯ್ ಹಲೋ, ನಾನು ನಿಮ್ಮ ಜಯ. ನಾವು ಇವತ್ತು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅಂತ ಬೆಂಗಳೂರಲ್ಲಿರುವ ಚಂದ್ರಾವಳಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಧ್ವಜಾರೋಹಣ ನೋಡೋಕ್ಕೆ. ಅಲ್ಲಿ 215 ಫೀಟ್ ಧ್ವಜಸ್ತಂಭ ಇದೆ. ಅಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಧ್ವಜ ಹಾರಿಸೋದನ್ನು ನೋಡೋದೇ ಒಂಥರ ಚಂದ. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಬಾನಂಗಳದಲ್ಲಿ ನಮ್ಮ ಬಾವುಟ, ಭಾರತ ದೇಶದ ಬಾವುಟ ಹೀಗೆ ಹಾರಾಡಬೇಕಂದ್ರೆ ಆಗಿನ ಫ್ರೀಡಮ್ ಫೈಟರ್ಸು ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಫೈಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ದೇಶಭಕ್ತಿ ಏನು ಒಂದು ಅರ್ಥ ಆಗುತ್ತೆ. ಅಲ್ಲಿ ಧ್ವಜಾರೋಹಣ ಮಾಡೋಕ್ಕೆ ಅಂತ ಶಾಸಕರು ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡಿ ಭಾಗವಹಿಸಿದಂಥ ಸೋಲ್ಜರ್ಸ್ನ ಕರ್ಕೊಂಡು ಬಂದಿದ್ದರು ಧ್ವಜಾರೋಹಣ ಮಾಡೋಕ್ಕೆ. ಅವ್ರಿಗೆ ಸನ್ಮಾನ ಮಾಡಿದರು, ಆಮೇಲೆ ಧ್ವಜಾರೋಹಣ ಮಾಡಿದರು ಎಲ್ಲರೂ ಸೇರಿ. ಒಂಥರ ಚೆನ್ನಾಗಿತ್ತು ವೈಬ್ಸು ನೋಡೋಕ್ಕೆ. ಒಂಥರ ನಮಗೆ ನೋಡಿದ ತಕ್ಷಣ ದೇಶಭಕ್ತಿ ಉಕ್ಕಿ ಹರಿತಾ ಇತ್ತು. ಆ ಥರ ವೈಬ್ಸ್ ಇತ್ತು ಅಲ್ಲಿ. ಬೆಳಿಗ್ಗೆ ಕ್ಲೈಮೇಟು, ಅದರಲ್ಲಿ ಸ್ವಚ್ಛವಾದ ಗಾಳಿಯಲ್ಲಿ ನಮ್ಮ ಬಾವುಟ ಹಾರೋದನ್ನು ನೋಡೋಕ್ಕೆ ಒಂಥರ ಫ್ರೆಶ್ನೆಸ್ಸು, ಒಂಥರ ಪೀಸ್ಫುಲ್ ಅನ್ನಿಸ್ತಾ ಇತ್ತು ನನಗಂತೂ. ನನ್ನ ಮಕ್ಕಳು ಅದನ್ನ ನೋಡಿ ಫುಲ್ ಖುಷಿಪಟ್ಟರು. ದೇಶದ ರಕ್ಷಣೆಗಾಗಿ ಹೋರಾಟದಲ್ಲಿ, ಯುದ್ಧದಲ್ಲಿ ಶತ್ರು ರಾಷ್ಟ್ರಗಳನ್ನು ಸದೆಬಡಿಯಲು ತಮ್ಮ ದೇಹವನ್ನೇ ತ್ಯಾಗ ಮಾಡಿದಂಥ ಪ್ರಾಣವನ್ನು ಕೊಟ್ಟ ಯೋಧರ ಸ್ಮರಣೆಗಾಗಿ ಫುಲ್ ಗಾಳಿ ಇರ್ತದಲ್ಲ, ಮಸ್ತ್ ಕಾಣ್ತದೆ. National salute! Salute! अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उज्जल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे ಭಾರತ್ ಮಾತಾ ಕಿ ಅದಾದಮೇಲೆ ಹೋಲ್ ಡೇ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಮಕ್ಕಳು ಎಂಜಾಯ್ ಮಾಡ್ತಾರೆ. ಅಲ್ಲಿ ಗಾರ್ಡನ್ದಲ್ಲಿ ವೆರೈಟಿ ಫ್ಲವರ್ಸ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ನಮ್ಮ ಯಜಮಾನ್ರು ಇಂಡಿಪೆಂಡೆನ್ಸ್ ಡೇ ಹೋಲ್ ಡೇ ಎಂಜಾಯ್ ಮಾಡೋಣ ಅಂತ ಲಾಲ್ಬಾಗ್ಗೆ ಕರ್ಕೊಂಡು ಹೋದರು. ಅಲ್ಲಿ ಫುಲ್ ರಶ್ ಇತ್ತು.
ಟಿಕೆಟ್ಸ್ ತಗೊಳ್ಳೋವಾಗಲೂ ಫುಲ್ ರಶ್ ಇತ್ತು. ಅಲ್ಲಿ ಟಿಕೆಟು ಎಷ್ಟೋ ಜನ ತಗೊಳ್ಳದೆ ಹಾಗೆ ಒಂದು 400 ಜನ ಎಲ್ಲ ಫ್ರೀಯಾಗಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದರು. ನಮ್ಗೆ ಅದು ಗೊತ್ತಾಗಲಿಲ್ಲ. ನಾವು ಟಿಕೆಟ್ ತೊಗೊಂಡು ಹೋಗಿದ್ವಿ. 100 ರುಪೀಸು ಟಿಕೆಟ್ಸು, ಆಮೇಲೆ ಚಿಲ್ಡ್ರನ್ಸ್ಗೆ 30 ರುಪೀಸ್ ಏನೋ ಇತ್ತು ಅನಿಸುತ್ತೆ. ಅಲ್ಲಿ ಗಂಗರ ಆಳ್ವಿಕೆಯ ಬಗ್ಗೆ ಹೂಗಳ ಪ್ರದರ್ಶನ ಮೂಲಕ ತೋರಿಸಿದ್ರು. ಚೆನ್ನಾಗಿತ್ತು ಪ್ರದರ್ಶನ. ಹೂಗಳಿಂದ ಮಾಡಿದ್ದು ಗೊಮ್ಮಟೇಶ್ವರ, ಆಮೇಲೆ ಅಲ್ಲಿ ಚಾವುಂಡರಾಜರು, ಆಮೇಲೆ ಮೊದಲನೇ ರಾಜ, ಆಮೇಲೆ ಆ ನಂತರ ಬಂದಿರೋ ರಾಜರ ಬಗ್ಗೆ ಮೂರ್ತಿಗಳೆಲ್ಲ ಇಟ್ಟು ಅವ್ರ ಬಗ್ಗೆ ಎಲ್ಲ ಹೇಳಿದರು. ರಾಣಿಯರು ಚಿತ್ರನೂ ಅಲ್ಲಿ ತೋರಿಸಿದ್ರು. ಆಮೇಲೆ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರಂದು ವಿಗ್ರಹ, ಆಮೇಲೆ ಅಲ್ಲಿರುವ ಬಸ್ತಿಗಳ ಬಗ್ಗೆ ಚಿತ್ರಫಲಕಗಳ ಮೂಲಕ ಪ್ರದರ್ಶನ ಮಾಡಿದರು. ತುಂಬ ಚೆನ್ನಾಗಿ ತೋರಿಸಿದ್ರು. ಫ್ಲವರ್ ಪ್ರದರ್ಶನ ಆಗಲಿ, ಗೊಮ್ಮಟೇಶ್ವರ ಮೂರ್ತಿ, ಆಮೇಲೆ ರಾಜರ ಮೂರ್ತಿ ಮತ್ತು ರಾಣಿಯರು ಚಿತ್ರಫಲಕಗಳನ್ನು ಹಾಕಿದ್ರು. ಚೆನ್ನಾಗಿತ್ತು. ಮಾತ್ರ ಎಂಜಾಯ್ ಮಾಡಿದ್ವಿ. ಕಣ್ಣಿಗೆ ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಒಂದೆರಡು ಚೆನ್ನಾಗಿರೋ ಫೋಟೋಸು ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಫುಲ್ ರಶ್ ಇತ್ತು. ಫೋಟೋಸ್ ತಗೊಳ್ಳೋಕ್ಕೆ ಆಗಲಿಲ್ಲ. ತೊಗೊಂಡ್ರು ಅಷ್ಟು ಸರಿಯಾಗಿ ಬಂದಿಲ್ಲ. ರಶ್ಶು, ಜನ ಎಲ್ಲಿ ನೋಡಿದ್ರು ಜನ ಫುಲ್ ರಶ್ ಇದೆ ಅಂತಲೇ ಎಷ್ಟೋ ಜನನ ಫ್ರೀಯಾಗಿ ಒಂದು 400 ಜನನ ಬಿಟ್ವಿ ಅಂತ ಅಲ್ಲಿ ಪೊಲೀಸರು ಹೇಳಿದರು. ನಮ್ಗೆ ಗೊತ್ತಿರಲಿಲ್ಲ. ನಾವು ಟಿಕೆಟ್ ತೊಗೊಂಡು ಹೋಗಿದ್ವಿ. ಟಿಕೆಟ್ ತೊಗೊಂಡು ಹೋದರೂ ಏನು ಲಾಸ್ ಇಲ್ಲ. ಪ್ರದರ್ಶನ ಮಾತ್ರ ಸೂಪರಾಗಿತ್ತು. ಕಣ್ಣು ತುಂಬ್ಕೊಂಡ್ಬಿಟ್ವಿ ನಾವೆಲ್ಲ.
ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ದೇಸಿ ಚಟ್ನಿ ಪುಡಿ, ಹಪ್ಪಳ, ಆಮೇಲೆ ಜೇನುತುಪ್ಪ, ಹೀಗೆ ವೆರೈಟಿ ಏನಾದರೂ ಮನೇಲಿ ಮಾಡಿರೋವಂಥ ಐಟಮ್ಸ್ ಎಲ್ಲ ಸಿಗ್ತವೆ. ಚೆನ್ನಾಗಿರುತ್ತೆ, ಟೇಸ್ಟು ಮನೇಲಿ ಮಾಡಿರೋ ಥರನೇ ಇರುತ್ತೆ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು, ಹಪ್ಪಳ, ಚಟ್ನಿ ಪುಡಿ ಅಂತ ಶಾಪಿಂಗ್ ಮಾಡಿಕೊಂಡು, ನನ್ನ ಮಗನಿಗೆ ಒಂದು ಸ್ಪೈಡರ್ ಮ್ಯಾನು ಅದು ಇದು ಅಂತ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ತಿನ್ನೋದಕ್ಕೆ ಅಂತ ತಿಂಡಿ ತಿನಿಸಿಗೆ ಅಂತ ಸ್ಟಾಲ್ ಹಾಕಿರ್ತಾರೆ. ಅಲ್ಲಿ ಒಂದು ಸ್ವಲ್ಪ ವೆರೈಟಿ ಟೇಸ್ಟ್ ನೋಡಿ ಮನೆಯಿಂದ ನಾನು ಬಾಕ್ಸ್ ತೊಗೊಂಡು ಹೋಗಿದ್ದೆ ನನ್ನ ಮಕ್ಕಳಿಗೆ ಅಂತ ದೋಸೆ. ಅದನ್ನೂ ಒಂದು ಸ್ವಲ್ಪ ತಿಂದು, ನನ್ನ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಅಂದರು. ಐಸ್ ಕ್ರೀಮ್ ಕೊಡಿಸಿದ್ವಿ. ಆದರೆ ಐಸ್ ಕ್ರೀಮ್ ಚೆನ್ನಾಗಿಲ್ಲಮ್ಮ, ಟೇಸ್ಟು ಚೆನ್ನಾಗಿಲ್ಲ ಅಂತ ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ನನ್ನ ಮಗ ಬಿಟ್ಬಿಟ್ಟ. ಅದು ಯಾಕೋ ಟೇಸ್ಟು ಚೆನ್ನಾಗಿರಲಿಲ್ಲ ಐಸ್ ಕ್ರೀಮ್ದು. ನನ್ನ ಮಕ್ಕಳು ಪಾಪ ಇಷ್ಟಪಟ್ಟು ಐಸ್ ಕ್ರೀಮ್ ಬೇಕು ಅಮ್ಮ ಅಂತ ಬೇಡಿ ತರಿಸಿದ್ರು. ಆದರೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಸ್ವಲ್ಪ ತಿಂದು ಬಿಸಾಕ್ಬಿಟ್ರು. ಅಲ್ಲೇ ಪ್ಲಾಂಟ್ ನರ್ಸರಿ ಹಾಕಿರ್ತಾರೆ. ನಾವು ಮನೆಗೆ ಅಂತ ಒಂದೆರಡು ಪ್ಲಾಂಟ್ ತೊಗೊಂಡ್ವಿ. ರೋಸು, ರೆಡ್ ಕಲರು, ಯೆಲ್ಲೋ ಕಲರ್ ಅಂತ. ಆಮೇಲೆ ಅಲ್ಲಿಂದ ಗಾರ್ಡನ್ಗೆ ಸುತ್ತಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೋದ್ವಿ. ಆರಾಮಾಗಿ ಸುತ್ತಾಡಿಕೊಂಡು ಸ್ವಲ್ಪ ಹೊತ್ತು ಗಾರ್ಡನಲ್ಲಿ ಕೂತು ನಾವು ನಮ್ಮ ಯಜಮಾನ್ರು ಸ್ವಲ್ಪ ರೆಸ್ಟ್ ಮಾಡಿ, ನನ್ನ ಮಕ್ಕಳು ಒಂಥರ ಆಟ ಆಡಿ ಫುಲ್ ಎಂಜಾಯ್ ಮಾಡಿಬಿಟ್ರು. ಗಾರ್ಡನಲ್ಲಿ ಓಡಾಡಿಕೊಂಡು ಫುಲ್ ಸುಸ್ತಾಗಿಬಿಟ್ರು. ಸಂಜೆ ಮನೆಗೆ ಬಂದ ತಕ್ಷಣ ಊಟ ಮಾಡಿದೆ ಹಾಗೆ ಮಲ್ಕೊಂಡ್ಬಿಟ್ರು. ಅಷ್ಟು ಸುಸ್ತಾಗಿದ್ದರು ಆಟ ಆಡಿ. ಲಾಲ್ಬಾಗ್ ಫ್ಲವರ್ ಶೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಸುತ್ತಾಡಿಕೊಂಡು ಫುಲ್ ಡೇ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನನ್ನ ಮಗ ಸ್ಪೈಡರ್ ಮ್ಯಾನ್ ತೊಗೊಂಡು ಆಟ ಆಡ್ದ. ಏನಕ್ಕಿಂತ ಬಿಡ
ಥ್ಯಾಂಕ್ ಯು ಫಾರ್ ವಾಚಿಂಗ್.